ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವು ಈ ಭಾಗದಲ್ಲಿ ಗಮನಿಸುವಂತದ್ದು, ಯೇಸು ಕ್ರಿಸ್ತರು ಡಿಸೆಂಬರ್ ತಿಂಗಳು ಅಥವಾ ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ದಾರೆಯೇ ಎಂಬುದಾಗಿ ಗಮನಿಸೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಕ್ರೈಸ್ತರು ಯೇಸು ಕ್ರಿಸ್ತನು ಡಿಸೆಂಬರ್ ತಿಂಗಳು ಅಥವಾ ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ದಾನೆ, ಆದುದರಿಂದ ನಾವು ಕ್ರಿಸ್ಮಸ್ ಹಬ್ಬವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಈ ಡಿಸೆಂಬರ್ ತಿಂಗಳಲ್ಲಂತೂ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ನಾವು ದೇವರ ಸುವಾರ್ತೆಯನ್ನು ಸಾರ್ತೇವೆ, ನಮ್ಮ ಮನೆ ಮುಂದೆ ಸ್ಟಾರ್ ಅನ್ನು ಹಾಕ್ತೇವೆ ಎಂಬುದಾಗಿ ಹೇಳಿಕೊಂಡು ಅನೇಕವಾಗಿ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ನಾವು ಇವತ್ತು ನಂಬಬೇಕಾಗಿರುವಂತದ್ದು ಅಥವಾ ನೆರವೇರಿಸಬೇಕಾಗಿರುವಂತದ್ದು ದೇವರ ವಾಕ್ಯವನ್ನೇ ಹೊರತು ಮನುಷ್ಯರ ಸಂಪ್ರದಾಯವಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು. ನಾವಿವತ್ತು ಒಬ್ಬ ಉಪದೇಶಕರನ್ನು ಅಥವಾ ಪಾಸ್ಟರ್ನೋ ನಾವು ಕೇಳೋದಾದ್ರೆ, ಡಿಸೆಂಬರ್ 25ನೇ ತಾರೀಕು ಅಥವಾ ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತರು ಹುಟ್ಟಿದ್ದಾರಾ ಎಂಬುದಾಗಿ ಕೇಳೋದಾದ್ರೆ ಅವ್ರು ಹೇಳುವಂತದ್ದು, ಬ್ರದರ್ ನಮ್ಮ ಡಾಕ್ಟ್ರಿನ್ ನಲ್ಲಿ ಇರುವಂತದ್ದು ಅಥವಾ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂತದ್ದು, ನಮಗೆ ನಮ್ಮ ಉಪದೇಶಕರು ಬೋಧಿಸಿರುವಂತದ್ದು ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಹಬ್ಬವನ್ನು ಮಾಡಿದ್ದಾರೆ, ನಾವು ಕೂಡ ಮಾಡ್ತಾ ಇದ್ದೇವೆ, ನಮ್ಮ ವಿಶ್ವಾಸಿಗಳು ಕೂಡ ಶಿಷ್ಯರು ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ, ನಾವು ಅದೇ ರೀತಿ ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ನಾವು ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯವೇ ಸತ್ಯ ಹೊರತು ಒಬ್ಬ ಉಪದೇಶ ಮಾಡುವಂತ ಉಪದೇಶಕನ ಮಾತು ಸತ್ಯ ಅಲ್ಲ ಎಂಬುದನ್ನು ತಿಳಿದಿರ್ಬೇಕು. ಅದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. ಯೋಹಾನ 17ನೇ ಅಧ್ಯಾಯ 17ನೇ ವಚನ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಆಮೆನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯದ ಪ್ರಕಾರ ದೇವರ ವಾಕ್ಯವೇ ಸತ್ಯವೇ ಹೊರತು ಒಬ್ರು ಉಪದೇಶ ಮಾಡುವಂತ ಉಪದೇಶಕನ ಮಾತು ಸತ್ಯ ಅಲ್ಲ. ಅದು ಯಾರ ಉಪದೇಶ ಬೇಕಾದ್ರೆ ಹಾಕ್ಬೋದು, ಅವ್ರ ಶಿಷ್ಯರಾಗಿರ್ಲಿ, ಪಾಸ್ಟರ್ ಆಗಿರ್ಲಿ, ರೆವರೆಂಡ್ ಆಗಿರ್ಲಿ, ಫಾದರ್ ಆಗಿರ್ಲಿ, ಎನಿಮನ್ ಯಾರಾದ್ರೂ ಆಗಿರ್ಲಿ, ಅವರ ಮಾತುಗಳು ಸತ್ಯ ಅಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತ ಮಾತು ಸತ್ಯ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು. ಎರಡನೇದಾಗಿ, ಇಂದಿನ ದಿನಗಳಲ್ಲಿ ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ದಾರಾ ಅಂತ ಕೇಳೋದಿದ್ರೆ, ಇಲ್ಲ ಬದರ್ ವಾಕ್ಯದಲ್ಲಿ ಎಲ್ಲೂ ಆಧಾರ ಇಲ್ಲ ಎಂಬುದಾಗಿ ಹೇಳ್ತಾರೆ. ಮತ್ತೆ ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಸುಮ್ನೆ ಒಂದು ನಂಬಿಕೆ ಬದರ್ ಎಂಬುದಾಗಿ. ಕೆಲವರು ಹೇಳ್ತಾರೆ ಇಲ್ಲ ಡಿಸೆಂಬರ್ ತಿಂಗಳಲ್ಲೇ ಹುಟ್ಟಿದ್ದಾರೆ, ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾರೆ. ಕೆಲವು ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ದಾರೆ ಎಂಬುದಾಗಿ ಇನ್ನು ಕೆಲವು ಉದಾಹರಣೆಗಳು ಹೇಳ್ತಾರೆ, ಆದ್ರೆ ವಾಕ್ಯ ಆಧಾರಗಳನ್ನು ಮಾತ್ರ ತೋರಿಸೋದಿಲ್ಲ. ಆದ್ರೆ ಬ್ರದರ್ ಸಿಸ್ಟರ್ಸ್, ಒಂದು ನಾವು ತಿಳಿದಿರ್ಬೇಕು, ನಮ್ಮ ಮಾತು ಹೌದಂದರೆ ಹೌದು, ಅಲ್ಲವಾದರೆ ಅಲ್ಲ. ವಾಕ್ಯ ಗಮನಿಸೋಣ. ಮತ್ತಾಯ 5ನೇ ಅಧ್ಯಾಯ 37ನೇ ವಚನ. ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ, ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಆಮೆನ್. ಆಮೆನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಹೌದಾದ್ರೆ ಹೌದು, ಅಲ್ಲವಾದ್ರೂ ಅಲ್ಲ, ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದಿದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಬದಲು ಈ ವಾಕ್ಯದ ಪ್ರಕಾರ ಮಾಡ್ತಾ ಇದ್ದೀನಿ ಹೌದು ಎಂಬುದಾಗಿ ಇದ್ರೆ ಓಕೆ, ಆ ವಾಕ್ಯದ ಪ್ರಕಾರ ನಾವು ನೆರವೇರಿಸೋಣ. ವಾಕ್ಯದಲ್ಲಿ ಇಲ್ಲ ಬ್ರದರ್ ಆದ್ರೂ ನಾನು ಮಾಡ್ತಾ ಇದ್ದೀನಿ ಎಂಬುದಾಗಿ ನೋಡೋದಾದ್ರೆ ಅದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದಿದ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನೀವು ಕೇಳ್ಬೋದು, ಹಾಗಾದ್ರೆ ಏನು ಕ್ರಿಸ್ಮಸ್ ಮಾಡುವಂತದ್ದು ಸೈತಾನಿಂದ ಬಂದಿದ್ದ ಎಂಬುದಾಗಿ. 100% ದೇವರ ವಾಕ್ಯದಲ್ಲಿ ಇಲ್ಲದೆ ಇರುವಂತಹ ಕಾರ್ಯ ಸೈತಾನನಿಂದ ಬಂದಿರದಾಗಿರುತ್ತದೆ ಹೊರತು ಯೇಸು ಕ್ರಿಸ್ತನಿಂದ ಅಥವಾ ಪವಿತ್ರಾತ್ಮನಿಂದ ಪ್ರೇರಿತವಾದದ್ದಲ್ಲ ಎಂಬುದಾಗಿ ಸತ್ಯವೇದ ನಮ್ಗೆ ಹೇಳುವಂತದ್ದಾಗಿದೆ. ಸರಿ, ಈಗ ಕ್ರಿಸ್ಮಸ್ ಹಬ್ಬವನ್ನು ನೀವು ಮಾಡ್ತೀರ ಸರಿ, ಆ ಕ್ರಿಸ್ಮಸ್ ಹಬ್ಬ ಮಾಡುವಂತದ್ದು ನಿಮ್ಮ ನಂಬಿಕೆ ಆಗಿದೆ ಅಲ್ವಾ? ನಮ್ಮ ನಂಬಿಕೆ ಬದರ, ಅದಕ್ಕೆ ನಾವು ಮಾಡ್ತಾ ಇದ್ದೀನಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ಯಾವುದಕ್ಕೆ ನಂಬಿಕೆಯು ಆಧಾರವೂ ಇಲ್ಲವೋ ಅದು ಪಾಪ ಎಂಬುದಾಗಿ. ಬರೀ ನಂಬಿಕೆ ಇದ್ರೆ ಸಾಲದು ಬ್ರದರ್ ಸಿಸ್ಟರ್ಸ್, ಅದಕ್ಕೆ ಆಧಾರ ಇರಬೇಕು. ಆದರೆ ಈ ವಾಕ್ಯಕ್ಕೆ ಅನೇಕ ಬೋಧಕರು ಹೇಳ್ತಾರೆ, ಬ್ರದರ್ ಅದು ಊಟದ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಎಂಬುದಾಗಿ. ಅರ್ಥ ಮಾಡ್ಕೋಬೇಕು ಸ್ಪಷ್ಟವಾಗಿ. ಯೋಹಾನ 4ನೇ ಅಧ್ಯಾಯ 34ನೇ ವಚನ ನೀವು ಗಮನಿಸೋದಾದ್ರೆ, ದೇವರ ವಾಕ್ಯವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ. ಬ್ರದರ್ ಸಿಸ್ಟರ್ಸ್, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ 23ನೇ ವಚನದಲ್ಲಿ ನಾವು ತಿಂದು ಅದು ಬಯಲು ದೇಶಕ್ಕೆ ಹೋಗುವಂತ ಆಹಾರಕ್ಕೆ ಒಂದು ನಂಬಿಕೆ ಆಧಾರ ಬೇಕು ಎಂಬುದಾಗಿ ಹೇಳೋದಾದ್ರೆ, ಈಗ ದೇವರ ವಾಕ್ಯ ನಮ್ಗೆ ಜೀವವನ್ನು ಕೊಡುವಂತದ್ದು, ನಿತ್ಯ ಜೀವವನ್ನು ಕೊಡುವಂತದ್ದು. ಆ ಜೀವವುಳ್ಳ ಆಹಾರಕ್ಕೆ ಅಥವಾ ಮನ್ನಕ್ಕೆ, ಜೀವವುಳ್ಳ ರೊಟ್ಟಿಗೆ ಎಷ್ಟು ವಾಕ್ಯ ಆಧಾರವು ಪ್ರಾಮುಖ್ಯತೆ ಆಗಿದೆ ಎಂಬುದನ್ನು ನಾವು ತಿಳಿದಿರ್ಬೇಕು. ಯಾಕಂದರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುವವರಾಗಿದ್ದಾರೆ, ಸಾರಿದ ಸುವಾರ್ತೆಗೆ ನಂಬಿಕೆಯೇ ಆಧಾರ ಎಂಬುದಾಗಿ. ಆ ನಂಬಿಕೆಗೆ ಕ್ರಿಸ್ತನೇ ವಾಕ್ಯವೇ ಆಧಾರ ಎಂಬುದಾಗಿ. ಬ್ರದರ್ ಸಿಸ್ಟರ್ಸ್, ಅರ್ಥ ಮಾಡ್ಕೊಳ್ಳಿ, ಅಪೊಸ್ತಲನಾದ ಪೌಲನು ಮಾಡ್ತಾ ಇದ್ದಂತ ಒಂದೊಂದು ಕಾರ್ಯಗಳಿಗೂ ವಾಕ್ಯ ಆಧಾರವನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ
ಕ್ರಿಸ್ಮಸ್ ಎಂಬ ಹಬ್ಬಕ್ಕೆ ವಾಕ್ಯಾಧಾರ ಇದೆಯಾ ಎಂಬುದಾಗಿ ಕೇಳೋದಾದ್ರೆ ಇಲ್ಲ. ಕ್ರಿಸ್ಮಸ್ ಎಂಬ ಪದ ಬಳಕೆ ಇದೆಯಾ ಸತ್ಯವೇದದಲ್ಲಿ? ಆದಿ ಕಾಂಡದ ಪ್ರಕಟಣೆಯವರು ಹುಡುಕಿದ್ರು ಸಿಗೋದಿಲ್ಲ. ಸ್ಯಾಂಟೋ ಕ್ಲಾಸ್ ಎಂಬುದಾಗಿ ಒಬ್ಬ ತಾತನ್ನ ತೋರಿಸ್ತಾರೆ, ಅದಾದ್ರೂ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ಯಾ? ಇಲ್ಲ. ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ದಾರಾ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ಯಾ? ಇಲ್ಲ. ಅಥವಾ ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತರು ಹುಟ್ಟಿದ್ದಾರ ಅಂತ ಕೇಳೋದಾದ್ರೆ ಇಲ್ಲ. ಯಾವುದಕ್ಕೂ ವಾಕ್ಯ ಆಧಾರ ಬರೆಯಲ್ಪಡ್ಲಿಲ್ಲ. ಬರೀ ನಂಬಿಕೆ ಮಾತ್ರ ಇರೋದಾದ್ರೆ ಇದು ಪಾಪ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಬ್ರದರ್ ಸಿಸ್ಟರ್ಸ್, ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳ್ಕೊಳ್ಳಿ. ಬ್ರದರ್ ಸಿಸ್ಟರ್ಸ್, ನೀವು ಮಾಡುವಂತ ಕ್ರಿಸ್ಮಸ್ ಹಬ್ಬವಾಗ್ಲಿ, ಈಸ್ಟರ್ ಆಗ್ಲಿ, ಗುಡ್ ಫ್ರೈಡೆ ಆಗ್ಲಿ ವಾಕ್ಯ ಆಧಾರ ಇದೆಯಾ ಇಲ್ವಾ ಎಂಬುದಾಗಿ ಮೊದಲು ನೀವು ಪರಿಶೀಲನೆ ಮಾಡಿ ತಿಳ್ಕೊಂಡು ಆ ನಂತರ ನೀವು ಮುಂದುವರೆಯಾಗಿರಿ. ಕೆಲವೊಬ್ರು ಹೇಳುವಂತದ್ದು, ಬ್ರದರ್ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲ್ಲ ಬ್ರದರ್, ಸುಮ್ಮನೆ ಕ್ರಿಸ್ಮಸ್ ಅಂತ ಹೇಳ್ತೀವಿ, ಅದ್ರ ಮುಖಾಂತರವಾಗಿ ದೇವರ ವಾಕ್ಯವನ್ನು ಸಾರ್ತೀವಿ ಬ್ರದರ್, ಯೇಸು ಕ್ರಿಸ್ತನು ಪ್ರಕಟಪಡಿಸ್ತೀವಿ ಬ್ರದರ್ ಎಂಬುದಾಗಿ. ಅದಕ್ಕೆ ಸತ್ಯವೇದ ಏನ್ ಹೇಳ್ತದೆ ಎಂಬುದಾಗಿ ನೀವು ಕೇಳೋದಾದ್ರೆ 2 ತಿಮೋಥಿ 4:2 ವಚನದಲ್ಲಿ ನೀನು ಅನುಕೂಲವಿದ್ದಾಗೂ ಅನುಕೂಲ ಇಲ್ಲದೆ ಇರುವಾಗೂ ಸುವಾರ್ತೆಯನ್ನು ಸಾರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬ್ರದರ್ ಸಿಸ್ಟರ್ಸ್, ನೀವು ಯಾವಾಗ ಬೇಕಾದ್ರೂ ಸುವಾರ್ತೆ ಸಾರ್ಬೋದು. ಬೆಳಿಗ್ಗೆ, ರಾತ್ರಿ, ಜನವರಿ ತಿಂಗಳು, ಡಿಸೆಂಬರ್ ತಿಂಗಳು, ಫೆಬ್ರವರಿ ತಿಂಗಳು, ಯಾವ ತಿಂಗಳಾದ್ರೂ, ಯಾವ ದಿನದಲ್ಲಾದ್ರೂ, ಯಾವ ಸಮಯದಲ್ಲಾದ್ರೂ ನೀವೇನ್ ಮಾಡ್ಬೋದು? ಸುವಾರ್ತೆಯನ್ನು ಸಾರ್ಬೋದು. ಆದರೆ ಸತ್ಯವೇದದಲ್ಲಿ ಬರೆಯದೇ ಇರುವಂತ ಒಂದು ಕ್ರಿಸ್ಮಸ್ ಎಂಬ ಹಬ್ಬವನ್ನು ನಾನು ಅದಕ್ಕೊಂದು ಹೆಸರಿಟ್ಟು ಅದೇ ತಿಂಗಳಲ್ಲಿ ಸುವಾರ್ತೆ ಸಾರ್ತೀನಿ ಎಂಬುದಾಗಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಿಮ್ಮನ್ನು ನೀವು ವಿವೇಚನೆ ಮಾಡ್ಕೊಳ್ಳಿ. ಬ್ರದರ್ ಸಿಸ್ಟರ್ಸ್, ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರುವಂತ ಇನ್ನೊಂದು ವಿಚಾರ ಅಂದ್ರೆ, ಕ್ರಿಸ್ಮಸ್ ಅನ್ನುವಂಥದ್ದು ಸತ್ಯವೇದ ಇಲ್ಲ ಎಂಬುದಾಗಿ ನಮ್ಗೆಲ್ಲರೂ ಗೊತ್ತಿರುವಂಥದ್ದು. ಅದು ಮನುಷ್ಯ ಕಲ್ಪಿತವಾದದ್ದು. ಅದರ ಇತಿಹಾಸವನ್ನು ನೀವು ಹುಡುಕಿ ತಿಳಿದುಕೊಳ್ಳೋದಾದ್ರೆ ಡಿಸೆಂಬರ್ 25 ಸೂರ್ಯ ದೇವರನ್ನು ಪೂಜೆ ಮಾಡುತ್ತಿದ್ದಂತ ದಿನ ಎಂಬುದಾಗಿ ಇತಿಹಾಸದಲ್ಲಿ ರೋಮನ್ ಸಾಮ್ರಾಜ್ಯದವರು ಈ ಕಾರ್ಯವನ್ನು ಮಾಡ್ತಾ ಇದ್ರು ಎಂಬುದಾಗಿ ಇತಿಹಾಸ ನಮಗೆ ತಿಳಿಸುವಂತದ್ದಾಗಿದೆ. ಈಗ ಆ ಸೂರ್ಯ ದೇವರನ್ನು ಪೂಜೆ ಮಾಡುತ್ತಿದ್ದಂತ ದಿನವನ್ನು ಯೇಸು ಕ್ರಿಸ್ತನನ್ನು ಹುಟ್ಟಿದ ದಿನ ಎಂಬುದಾಗಿ ಸ್ಥಾಪಿಸೋದಾದ್ರೆ ಅದು ಪಾಪ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ವಾಕ್ಯ ಗಮನಿಸೋಣ. ಯೆಶಾಯನ ಗ್ರಂಥ 5ನೇ ಅಧ್ಯಾಯ ವಚನ 20ರಿಂದ 21. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆದೆಂದು, ಒಳ್ಳೆದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ? ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳುವಂತದ್ದು ಕಹಿಯು ಸಿಹಿ ಎಂದು, ಕತ್ತಲನ್ನು ಬೆಳಕೆಂದು, ಕೆಟ್ಟದ್ದನ್ನು ಒಳ್ಳೆದಾಗಿ, ಒಳ್ಳೆದನ್ನು ಕೆಟ್ಟದ್ದಾಗಿ ಮಾಡುವಂತವರ ಗತಿ ಏನು ಹೇಳಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬ್ರದರ್ ಸಿಸ್ಟರ್ಸ್, ಒಮ್ಮೆ ಅರ್ಥ ಮಾಡ್ಕೊಳ್ಳಿ. ಯಾವುದೋ ವಿಗ್ರಹ ಆರಾಧನೆಗೆ ಮಾಡ್ತಿದ್ದಂತಹ ದಿನವನ್ನು ಇವತ್ತು ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಆ ದಿನದಲ್ಲಿ ಎಂಬುದಾಗಿ ಹೇಳುವಂತದ್ದು ಎಷ್ಟು ಮಾತ್ರಕ್ಕೆ ಸರಿ ಎಂಬುದನ್ನು ಒಮ್ಮೆ ಈ ವಾಕ್ಯವನ್ನು ಒಂದು ಸಲ ಹೋಲಿಕೆ ಮಾಡಿ ನೋಡಿ. ಬ್ರದರ್ ಸಿಸ್ಟರ್ಸ್, 21ನೇ ವಾಕ್ಯ ಹೇಳ್ತಾ ಇದೆ, ತಾವು ಜ್ಞಾನಿಗಳು ಎಂಬುದಾಗಿ ಹೇಳ್ಕೊಂಡು ಇವತ್ತು ದೇವರ ವಾಕ್ಯವನ್ನು ಮೀರಿ ಸಂಪ್ರದಾಯಗಳನ್ನು ತಂದು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರಾಗಿದ್ದಾರೆ. ಯಾವ ರೀತಿ ಅಂದ್ರೆ, ನಾವು PhD MHD ಮಾಡಿದ್ದೀವಿ ಬೈಬಲ್ ಅಲ್ಲಿ, ಡಾಕ್ಟರ್ ಡಿಗ್ರಿ ಮಾಡಿದ್ದೀವಿ, ಬೈಬಲ್ ಸ್ಟಡಿ ಮಾಡಿದ್ದೀವಿ, ನಾವು ಫಾದರು, ನಾವು ಪಾಸ್ಟ್ರು, ನಾವು ರೆವರೆಂಡು, ಮೋಸ್ಟ್ ರೆವರೆಂಡ್, ಬಿಷಪ್, ಕಾರ್ಡಿನಲ್ಸ್. ಸೊ ನಾವ್ ಹೇಳಿರುವಂತ ಮಾತೇ ಸತ್ಯ, ನಾವೇ ಜ್ಞಾನಿಗಳು ಎಂಬುದಾಗಿ ಹೇಳಿಕೊಂಡು ಇವತ್ತು ಸತ್ಯವೇದದಲ್ಲಿ ಇಲ್ಲದೇ ಇರುವಂತ ಒಂದು ಕ್ರಿಸ್ಮಸ್ ಹಬ್ಬವನ್ನು ಇವತ್ತು ಕ್ರೈಸ್ತರ ಮಧ್ಯೆ ತಂದು ಇಟ್ಟು ದೇವರ ವಾಕ್ಯವನ್ನು ಮೀರಿ ನಡೆಯುವವರಾಗಿದ್ದಾರೆ. ಅಂತವರ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಈ ವಿಡಿಯೋವನ್ನು ನೋಡ್ತಾ ಇರುವಂತವರು ವಿಶ್ವಾಸಿ ಆಗಿದ್ರೆ ಅಥವಾ ಶಿಷ್ಯರಾಗಿದ್ರೆ ಇಂಥ ಪಾಪದ ಕೃತ್ಯಗಳಲ್ಲಿ ಇರೋದಾದ್ರೆ ದಯವಿಟ್ಟು ಅದರಿಂದ ನಿಮ್ಮ ಆತ್ಮಗಳನ್ನು ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಪಡ್ಕೊಳ್ಳಿ. ಬ್ರದರ್ ಸಿಸ್ಟರ್ಸ್, ಅಥವಾ ಈ ವಿಡಿಯೋ ನೋಡ್ತಾ ಇರುವಂತ ಉಪದೇಶಕರೋ ಬೋಧಕರೋ ಆಗಿರೋದಾದ್ರೆ ಇಂಥ ಉಪದೇಶವನ್ನು ಮಾಡುವುದನ್ನು ಬಿಟ್ಟು ದೇವರ ವಾಕ್ಯವನ್ನು ನೆರವೇರಿಸಿ. ಬ್ರದರ್ ಸಿಸ್ಟರ್ಸ್, ಸರಿ, ಇದರಲ್ಲಿ ಇನ್ನೊಂದು ನಾವು ಸ್ಪಷ್ಟ ತಿಳ್ಕೊಬೇಕಾಗಿರುವಂತದ್ದು, ಡಿಸೆಂಬರ್ 25ನೇ ತಾರೀಕು ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತರು ಹುಟ್ಟಲಿಲ್ಲ ಎಂಬುದಾಗಿ ಎಲ್ಲರೂ ಗೊತ್ತಿರುವಂತ ವಿಚಾರ. ಈಗ ಡಿಸೆಂಬರ್ 25ನೇ ತಾರೀಕು ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತರು ಹುಟ್ಟಲಿಲ್ಲ ಎಂಬುದಾಗಿ ಹೇಳೋದಾದ್ರೆ ಅದು ಬೇರೆ ತಿಂಗಳಲ್ಲೋ ಬೇರೆ ವರ್ಷದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿರ್ಬೋದು, ಅದು ಹುಟ್ಟಿರ್ತಾರೆ. ಅದಕ್ಕೆ ಸತ್ಯವೇದ ವಾಕ್ಯಗಳು ಆಧಾರಗಳಿವೆ, ಅದನ್ನ ನಾವೀಗ ಹುಡ್ಕೋದ್ ಬೇಡ. ಸದ್ಯಕ್ಕೆ ಇದರಲ್ಲಿ ಡಿಸೆಂಬರ್ 25ನೇ ತಾರೀಕು ಹುಟ್ಟಲಿಲ್ಲ ಎಂಬುದಾಗಿ ಹೇಳಿದ್ಮೇಲೆ ಅದು ಹುಟ್ಟಿದ್ದಾರೆ ಎಂಬುದಾಗಿ ಹೇಳಿ ಉಪದೇಶ ಮಾಡುವಂಥದ್ದು ಒಂದು ಸುಳ್ಳು ಬೋಧನೆ ಅಲ್ವಾ, ಒಂದು ಸುಳ್ಳು ಉಪದೇಶ. ಆ ಸುಳ್ಳು ಉಪದೇಶವನ್ನು ಹೇಳಿ ನಾನು ಯೇಸು ಕ್ರಿಸ್ತನನ್ನು ಪ್ರಚಾರ ಪಡಿಸುತ್ತೇನೆ, ಯೇಸು ಕ್ರಿಸ್ತನ ವಾಕ್ಯವನ್ನು ನೆರವೇರಿಸ್ತೇನೆ ಎಂಬುದಾಗಿ ಹೇಳೋದಾದ್ರೆ ದೇವರ ವಾಕ್ಯ ಹೇಳುತ್ತೆ,
ಸುಳ್ಳು ಯೇಸು ಕ್ರಿಸ್ತನಿಂದ ಹುಟ್ಟು ಬರೋದಿಲ್ಲ, ಸುಳ್ಳು ಬರುವಂತದ್ದು ಸೈತಾನನಿಂದ ಎಂಬುದಾಗಿ. ಹೇಗಂದ್ರೆ ಯೋಹಾನ 8ನೇ ಅಧ್ಯಾಯ 44ನೇ ವಚನವನ್ನು ಗಮನಿಸೋದಾದ್ರೆ, ಸುಳ್ಳಿಗೆ ತಂದೆಯು ಮೂಲ ಪುರುಷನು ಸೈತಾನನು ಎಂಬುದಾಗಿ. ಹಾಗಾದ್ರೆ ಸತ್ಯವೇದರು ಇಲ್ಲದೇ ಇರುವಂತಹ ಒಂದು ಹಬ್ಬವನ್ನು ಆಚರಣೆ ಮಾಡಿ ನಾನು ಕ್ರಿಸ್ತನನ್ನು ಪ್ರಕಟಿಸುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಅದು ಕ್ರಿಸ್ತನಿಂದ ಬಂದಂತ ಉಪದೇಶ ಅಲ್ಲ, ಸೈತಾನನಿಂದ ಬಂದಂತ ಉಪದೇಶ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸೊ ಅದನ್ನ ನೀವು ವಿವೇಚನೆ ಮಾಡಿ ತಿಳ್ಕೊಳ್ಳಿ. ನೀವು ಸತ್ಯವನ್ನು ಹಿಂಬಾಲಿಸ್ತೀರಾ, ಸುಳ್ಳನ್ನು ಹಿಂಬಾಲಿಸ್ತೀರಾ? ಸತ್ಯವನ್ನು ಹೇಳಿ ಸುವಾರ್ತೆಯನ್ನು ಸಾರುವವರಾಗಿರ್ತೀರಾ, ಅಥವಾ ಸುಳ್ಳನ್ನು ಹೇಳಿ ನಿಮ್ಮ ಆತ್ಮಗಳನ್ನು ನೀವು ನರಕಕ್ಕೆ ಕರೆದುಕೊಂಡು ಹೋಗ್ತೀರಾ ಎಂಬುವಂತ ಒಂದು ನಿರ್ಧಾರವನ್ನು ನಿಮ್ಮ ಕೈಗೆ ಬಿಟ್ಟಿದ್ದು ಬ್ರದರ್ಸ್ ಸಿಸ್ಟರ್ಸ್. ಸರಿ, ಇನ್ನು ಕೆಲವು ಇದರಲ್ಲಿ ಉದಾಹರಣೆಗಳನ್ನು ನೋಡೋದಾದ್ರೆ, ಈಗ ಯೇಸು ಕ್ರಿಸ್ತರಿಗೆ ಹಬ್ಬ ಮಾಡುವಂಥದ್ದು ಸರಿನಾ ಎಂಬುದಾಗಿ ನಾವು ಸತ್ಯವೇದಲ್ಲೇ ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 16ರಿಂದ 17. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆಯ ಸಬ್ಬತ್ ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ನಮಗೆ ತಿಳಿಸುವಂತದ್ದು 16ನೇ ವಚನದಲ್ಲಿ ಹಬ್ಬ ಅಮಾವಾಸ್ಯೆ ಸಬ್ಬತ್ ಎಂಬುವುಗಳು ಯೇಸು ಕ್ರಿಸ್ತನು ಬರುವುದಕ್ಕೆ ಛಾಯೆ ಆಗಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನಿಜ ಸ್ವರೂಪನು ಕ್ರಿಸ್ತನೇ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದ್ರೆ ನಿಜ ಸ್ವರೂಪನು ಕ್ರಿಸ್ತನು. ಇಂದಿನ ದಿನಗಳು ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತನನ್ನು ಛಾಯೆಯಾಗಿ ಇಟ್ಟುಕೊಂಡು ಕ್ರಿಸ್ಮಸ್ ಹಬ್ಬ ಎಂಬುವಂತದ್ದನ್ನು ಸ್ವರೂಪವಾಗಿ ಮಾಡಿದ್ದಾರೆ. ಆದ್ರೆ ವಾಕ್ಯ ಹೇಳ್ತಾ ಇದೆ ಹಬ್ಬಗಳೆಲ್ಲ ಛಾಯೆಗಳು, ನಿಜ ಸ್ವರೂಪ ಯೇಸು ಕ್ರಿಸ್ತನೇ ಅಂತ ವಾಕ್ಯ ಹೇಳ್ತಾ ಇದೆ. ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ವಿವೇಚನೆ ಮಾಡ್ಕೊಳ್ಳಿ. ಇನ್ನೊಂದು ಇದರಲ್ಲಿ ಮರ್ಮ ಏನಂದ್ರೆ, ಯೇಸು ಕ್ರಿಸ್ತರು ಯಾವುದೋ ಒಂದು ಹಬ್ಬದಲ್ಲಿ ಅವರು ಹುಟ್ಟಿದ್ದಾರೆ, ಆ ಹಬ್ಬ ಯಾವುದು ಎಂಬುದಾಗಿ ನೀವು ತಿಳ್ಕೊಳ್ಳಿ. ಬ್ರದರ್ ಸಿಸ್ಟರ್ಸ್, ಇನ್ನೊಂದು ವಿಷಯ ಏನಂದ್ರೆ, ಇನ್ನು ನಾವು ಇದನ್ನು ಸ್ಪಷ್ಟವಾಗಿ ಆಳವಾಗಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಅಥವಾ ಇಂದಿನ ಉಪದೇಶಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಕ್ರಿಸ್ಮಸ್ ಹಬ್ಬ ಮಾಡುವುದರ ಮೂಲಕವಾಗಿ ನಾವು ಯೇಸು ಕ್ರಿಸ್ತನಿಗೆ ಶಾರೀರಿಕವಾಗಿ ಹೇಳುವಂತ ಮಾತೇನಂದ್ರೆ, ಯೇಸು ಕ್ರಿಸ್ತರು ಬಂದು 2000 ವರ್ಷ ಆಗಿದೆ, ಸೊ ಅವ್ರಿಗೆ ನಾವು ಬರ್ತ್ಡೇ ಮಾಡ್ತಾ ಇದೀವಿ. ಬ್ರದರ್ ಸಿಸ್ಟರ್ಸ್, ಸೃಷ್ಟಿಕರ್ತನಾದ ದೇವರಿಗೆ ಬರ್ತ್ಡೇ ಮಾಡ್ಲಿಕ್ಕೆ ಆಗುತ್ತಾ? ಯಾಕಂದ್ರೆ ಮೀಕ 5ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ಯೇಸು ಕ್ರಿಸ್ತನ ಒರ್ರಣವು ಪುರಾತನವು ಅನಾದಿಯೂ ಆದದ್ದು ಎಂಬುದಾಗಿ. ಸೊ ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವರು ಸರ್ವಶಕ್ತನಾದಂತ ದೇವರು, ಅವರು ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಎಂಬುದಾಗಿ. ಆದ್ರೆ ಅವರು ಮನುಷ್ಯನಾಗಿ ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ ಈ ಭೂಮಿಯಲ್ಲಿ 33.5 ವರ್ಷ ಜೀವಿಸಿದ್ದಾರೆ, ಅದು ಸತ್ಯ. ಆದ್ರೆ ಅವರು ಸೃಷ್ಟಿಕರ್ತನಾದ ದೇವರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು. ಅವರು ನಮ್ಮ ಹಾಗೆ ನಿಮ್ಮ ಹಾಗೆ ನರ ಮನುಷ್ಯರಲ್ಲ. ಬ್ರದರ್ ಸಿಸ್ಟರ್ಸ್, ಯೇಸು ಕ್ರಿಸ್ತರು ಸರ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು, ಅವರೇ ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನಾದ ದೇವರಿಗೆ ನಾವು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನಲ್ಲ, ಅವರು ಸರ್ವಶಕ್ತನಾದ ದೇವರು ಎಂಬುದಕ್ಕೆ ಕೆಲವು ವಾಕ್ಯಗಳನ್ನು ಗಮನಿಸೋಣ. 2ನೇ ಕೊರಿಂಥ 5ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸೋಣ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ನಮಗೆ ತಿಳಿಸುವಂತದ್ದು, ಕ್ರಿಸ್ತನನ್ನು ಕೂಡ ಶರೀರದಲ್ಲಿ ನಾವು ತಿಳ್ಕೊಂಡಿದ್ರು ಇನ್ನು ಮುಂದೆ ನಾವು ಶರೀರದಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಯೇಸು ಕ್ರಿಸ್ತನನ್ನು ಮನುಷ್ಯನೆಂದು ನಾವು ಭಾವಿಸೋದಿಲ್ಲ, ಮಾಂಸಿಕ ಶರೀರವಾಗಿ ಅದನ್ನು ತಿಳ್ಕೊಳ್ಳೋದಿಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಮತ್ತು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ. ಬ್ರದರ್ ಸಿಸ್ಟರ್ಸ್, ನಿಜವಾಗಿಯೂ ನಾವು ರಕ್ಷಣೆ ಹೊಂದಿರೋದಾದ್ರೆ, ಯೇಸು ಕ್ರಿಸ್ತನ್ ನಂಬಿರೋದಾದ್ರೆ, ನಾವು ಯೇಸು ಕ್ರಿಸ್ತನ್ ಆತ್ಮ ಸ್ವರೂಪನು, ಆತನು ಸೃಷ್ಟಿಕರ್ತನಾದ ದೇವರು, ಆತ ನಾವು ಪಾಪ ಶಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಾನೆ, ನಾವು ಇನ್ನು ಮುಂದೆ ಶಾರೀರಿಕವಾಗಿ ಅದನ್ನು ತಿಳ್ಕೊಳ್ಳೋದಿಲ್ಲ ಎಂಬುದಾಗಿ ತಿಳಿದು ಸರ್ವಶಕ್ತನಾದಂತ ದೇವರಿಗೆ ನಾವು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋಕ್ ಆಗೋದಿಲ್ಲ ಎಂಬುದಾಗಿ ತಿಳ್ಕೊಂಡು ಅವನು ನೂತನ ಸ್ವಭಾವವನ್ನು ಹೊಂದಿರುವವನಾಗಿರ್ಬೇಕು. ಅದನ್ನು ಬಿಟ್ಟು ಇಲ್ಲ ಆತನು ಮನುಷ್ಯನು, ನಾವು ಆತನಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ, ಆತನಿಗೆ ನಾವು ಹುಟ್ಟುಹಬ್ಬ ಮಾಡ್ತೇವೆ, ಕ್ರಿಸ್ಮಸ್ ಇದೆ ಎಂಬುದಾಗಿ ಮಾಡೋದಾದ್ರೆ ಅವನು ನೂತನ ಸ್ವಭಾವವನ್ನು ಹೊಂದಲಿಲ್ಲ, ಅವನು ಹೊಸ ಸೃಷ್ಟಿ ಆಗಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು. ಯಾಕಂದ್ರೆ ವಾಕ್ಯ ನಮ್ಗೆ ಹೇಳುವಂಥದ್ದು ಯೇಸು ಕ್ರಿಸ್ತರು ಆತ್ಮವಾಗಿದ್ದಾರೆ. ವಾಕ್ಯ ಗಮನಿಸೋಣ. 1ನೇ ಕೊರಿಂಥ 15ನೇ ಅಧ್ಯಾಯ 45ನೇ ವಚನ.
ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ. ಕಡೆಯ ಆದಾಮನು ಬದುಕಿಸುವ ಆತ್ಮನು. ಆಮೇನ್. ಕಡೆಯ ಆದಾಮನು ಬದುಕಿಸುವ ಆತ್ಮನು ಎಂಬುದಾಗಿ ನಾವು ಆತ್ಮೀಕವಾಗಿ ಅರ್ಥ ಮಾಡಿಕೊಳ್ಳಬೇಕೆ ಹೊರತು ಶಾರೀರಿಕವಾಗಿ ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳಬಾರದು. ದೇವರು ಆತ್ಮ ಸ್ವರೂಪರು. ಅವರು ಒಂದು ಸಮಯದಲ್ಲಿ ಅಂದ್ರೆ ನಮ್ಮ ಪಾಪ ಶಾಪಗಳನ್ನು ತೀರಿಸುವುದಕ್ಕೋಸ್ಕರ ಅವರು ಮನುಷ್ಯನಾಗಿ 33 ವರ್ಷ ಮಾತ್ರ ಅವರು ಮನುಷ್ಯನಾಗಿದ್ದನೇ ಹೊರತು ಅದಕ್ಕಿಂತ ಮುಂಚಿತವಾಗಿ ಅವರು ಆತ್ಮವಾಗಿದ್ರು, ಅದರ ನಂತರವೂ ಕೂಡ ಆತ್ಮವಾಗೇ ಇದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು. ಆಮೇಲೆ ಸರಿ, ನಾವು ಇಲ್ಲಿವರೆಗೂ ಕೆಲವು ವಾಕ್ಯಗಳನ್ನ ಗಮನಿಸ್ತು. ಕ್ರಿಸ್ಮಸ್ ಎಂಬುವಂಥದ್ದು ಸತ್ಯವೇದದಲ್ಲಿ ಬರೆಯಲಿಲ್ಲ, ದೇವರ ವಾಕ್ಯದಲ್ಲಿ ಅನುಗುಣವಾಗಿಲ್ಲ. ಆದ್ರೆ ಇದು ಎಲ್ಲಿಂದ ಬಂದಿರುವಂತದ್ದು ಅಂದ್ರೆ ನಮ್ಗೆ ಉಪದೇಶ ಮಾಡಿರುವಂತ ಬೋಧಕರಿಂದಲೋ ಅಥವಾ ಪಾಸ್ಟರಿಂದಲೋ ಬಂದಿರುವಂತ ಉಪದೇಶ. ದೇವರ ವಾಕ್ಯ ಹೇಳ್ತಿದೆ, ಮನುಷ್ಯರ ಕಲ್ಪಿಸಿದಂತ ಕಟ್ಟಳೆಗಳನ್ನು ನೀವು ಅನುಸರಿಸುವಂತದ್ದು ದೇವರ ವಾಕ್ಯಕ್ಕೆ ವಿರೋಧವಾದದ್ದು ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಮಾರ್ಕ 7ನೇ ಅಧ್ಯಾಯ 7ನೇ ವಚನ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ಹೇಳ್ತಾ ಇದೆ, ಮನುಷ್ಯರು ಕಲ್ಪಿಸುವ ಕಾರ್ಯಗಳನ್ನು ಮಾಡುವಂಥದ್ದು ವ್ಯರ್ಥ ಎಂಬುದಾಗಿ ವಾಕ್ಯ ತೋರಿಸುವಂತದ್ದಾಗಿದೆ. ನೀವು ದೇವರ ವಾಕ್ಯವನ್ನು ನೆರವೇರಿಸ್ತಿರೋ ಅಥವಾ ಮನುಷ್ಯರು ಕಲ್ಪಿಸಿರುವಂತಹ ಈ ಹಬ್ಬಗಳನ್ನು ನೆರವೇರಿಸ್ತಿರೋ ನೀವು ಬಿಟ್ಟಿದ್ದು ಬ್ರದರ್ ಸಿಸ್ಟರ್ಸ್. ಇನ್ನೊಂದು ವಾಕ್ಯ ಗಮನಿಸೋಣ. ಮಾರ್ಕ 7ನೇ ಅಧ್ಯಾಯ 8ನೇ ವಚನ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆಮೇನ್. ಆಮೇನ್. ಈ ವಾಕ್ಯದ ಪ್ರಕಾರ ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯವನ್ನು ಬಿಟ್ಟು ಅಂದ್ರೆ ದೇವರ ಆಜ್ಞೆಗಳನ್ನು ಬಿಟ್ಟು ನಾವು ಮನುಷ್ಯರು ಕಲ್ಪಿಸಿರುವಂತ ಕಟ್ಟಳೆಗಳನ್ನು ಅನುಸರಿಸಿ ನಡೆಯೋದಾದ್ರೆ, ಉದಾಹರಣೆಗೆ ಕ್ರಿಸ್ಮಸ್, ಈಸ್ಟರು, ಗುಡ್ ಫ್ರೈಡೆ, ಇನ್ನು ಅನೇಕ ಇವೆ, ಲೆಂತ್ ಡೇ, ಪೂಜೆ, ಅನೇಕಗಳಿವೆ ಬ್ರದರ್ ಸಿಸ್ಟರ್ಸ್. ಸೊ ಈ ರೀತಿಯಾಗಿ ನಾವು ಮಾಡ್ಕೊಳ್ತಾ ಹೋದ್ರೆ ಅದು ದೇವರಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ಭಕ್ತಿ ತೋರಿಸುವಂತದ್ದು ವ್ಯರ್ಥ ಎಂಬುದಾಗಿ ನಿಮಗೂ ನಮಗೂ ಕೊಡಲ್ಪಟ್ಟಿರುವಂತಹ ಸತ್ಯವೇದವೇ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಅದರಿಂದ ವಿವೇಚನೆ ಮಾಡಿ ತಿಳ್ಕೊಳ್ಳಿ, ಮನುಷ್ಯರ ಸಂಪ್ರದಾಯಗಳನ್ನು ನೀವು ಹಿಂಬಾಲಿಸ್ತೀರಾ ಅಥವಾ ದೇವರ ವಾಕ್ಯವನ್ನು ನೀವು ನೆರವೇರಿಸ್ತೀರಾ ಎಂಬುದಾಗಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 33ನೇ ವಚನ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು, ಇವೆರಡು ಎಲ್ಲಾ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲಾ ಯಜ್ಞಗಳಿಗಿಂತಲೂ ಹೆಚ್ಚಿನವು ಅಂದನು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ತನ್ನಂತೆಯೇ ತನ್ನ ನೆರೆಯವನನ್ನು ಪ್ರೀತಿಸುವುದಾದ್ರೆ ಅದು ಎಲ್ಲಾ ಯಜ್ಞ ಹೋಮಗಳಿಗಿಂತ ಶ್ರೇಷ್ಠವಾದದ್ದು, ಹೆಚ್ಚಿನವುಗಳದ್ದು ಎಂಬುದಾಗಿ. ಅಂದ್ರೆ ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು, ನೀನು ನೆರೆಯವ್ರನನ್ನು ಪ್ರೀತಿಸಿದ್ರೆ ಸಾಕಪ್ಪ, ಎಲ್ಲಾ ಯಜ್ಞ ಹೋಮಗಳಿಗಿಂತ ನೀನು ಯಜ್ಞವನ್ನು, ಬಲಿಯನ್ನು, ಹಣವನ್ನು, ಆಸ್ತಿಯನ್ನು ಕೂಡ ಅವಶ್ಯಕತೆನೇ ಇಲ್ಲ, ಅದಕ್ಕಿಂತ ಹೆಚ್ಚಿನಾಗಿರುವಂತದ್ದೇ ಪ್ರೀತಿ ಎಂಬುದಾಗಿ. ಇಂದಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಸರಿಸುಮಾರು 43,000ಕ್ಕಿಂತ ಹೆಚ್ಚು ಡಿನಾಮಿನೇಷನ್ ಇವೆ ಅಲ್ವಾ. ಸೊ ಅದರಲ್ಲಿ ಒಬ್ಬ ಡಿನಾಮಿನೇಷನ್ ವಿಶ್ವಾಸಿನ ಕಂಡ್ರೆ ಇನ್ನೊಬ್ಬ ಡಿನಾಮಿನೇಷನ್ ಆಗಲ್ಲ. ಉಪದೇಶಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಒಬ್ರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ ಬ್ರದರ್ ಸಿಸ್ಟರ್ಸ್. ಇವತ್ತು CSI ಕಂಡ್ರೆ ಪ್ರೊಟೆಸ್ಟೆಂಟ್ ಆಗಲ್ಲ, ಪ್ರೊಟೆಸ್ಟೆಂಟ್ ಕಂಡ್ರೆ ಓನ್ಲಿ ಜೀಸಸ್ ಆಗಲ್ಲ, ಓನ್ಲಿ ಜೀಸಸ್ ಕಂಡ್ರೆ ಯೆಹೋವ ಸಾಕ್ಷಿಗಾಗಲ್ಲ. ಈ ರೀತಿ ಅನೇಕ ಭೇದ ಇರಬೇಕಾದ್ರೆ, ಕೋಪಗಳಿರ್ಬೇಕಾದ್ರೆ ಕ್ರಿಸ್ಮಸ್ ಹಬ್ಬದಲ್ಲಿ ಮಾತ್ರ ಹ್ಯಾಪಿ ಕ್ರಿಸ್ಮಸ್ ಎಂಬುದಾಗಿ ಹೇಳ್ಕೊ ಓಡಾಡ್ತಾರೆ ಬ್ರದರ್ ಸಿಸ್ಟರ್ಸ್. ಪ್ರೀತಿ ಇಲ್ಲದೆ ಇರುವಂತಹ ಯಾವ ಕಾರ್ಯ ಕೂಡ ವ್ಯರ್ಥ ಎಂಬುದಾಗಿ ಮೊದಲನೇದಾಗಿ ಪ್ರೀತಿ ಮಾಡೋದನ್ನ ನಾವು ಕಲಿಬೇಕು. ಪ್ರತಿಯೊಬ್ಬರು ಬ್ರದರ್ ಸಿಸ್ಟರ್ಸ್ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ, ಹೇಗೆ ಬರೆಯಲ್ಪಟ್ಟಿದೆ, ಅದರ ಅರ್ಥ ಏನು ಎಂಬುದಾಗಿ ತಿಳ್ಕೊಂಡು ಅದ್ರ ಪ್ರಕಾರ ನಡೆಯೋದಾದ್ರೆ ನಾವು ನಿಜವಾಗಿಯೂ ದೇವರ ರಾಜ್ಯದಲ್ಲಿ ಆತನ ಬಲಗಡೆ ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ ಬ್ರದರ್ ಸಿಸ್ಟರ್ಸ್. ಮೀಕಾ 6ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂಬುದಾಗಿ ಯೆಹೋವ ನಿನ್ಗೆ ತೋರಿಸಿದ್ದಾನಷ್ಟೇ ಎಂಬುದಾಗಿ. ಇದರ ಮೇಲ್ಗಡೆ ವಾಕ್ಯಗಳು ನೀವು ಗಮನಿಸ್ತಾ ಬಂದ್ರೆ 5-6ನೇ ವಾಕ್ಯದಿಂದ ಗಮನಿಸ್ತಾ ಬಂದ್ರೆ ನೀವು ಏನೆಲ್ಲ ಮಾಡಿದ್ರೆ ದೇವರಿಗೆ ಒಳ್ಳೆಯದು ಎಂಬುದಾಗಿ ನಾವು ತಿಳ್ಕೊಬಹುದು ಬ್ರದರ್ಸ್. ನಿಜವಾಗಿಯೂ ಸ್ಪಷ್ಟವಾಗಿಯೂ ಅರ್ಥ ಮಾಡ್ಕೊಳ್ಳಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳನ್ನು ನೆರವೇರಿಸಿದ್ರೆ ಸಾಕು, ನಾವು ಪರಲೋಕ ಪ್ರವೇಶಿಸ್ತೀವಿ. ಅದನ್ನು ಬಿಟ್ಟು ದೇವರ ವಾಕ್ಯದಲ್ಲಿ ಇಲ್ಲದೆ ಇರುವಂತಹ ಕ್ರಿಸ್ಮಸ್, ಈಸ್ಟರ್ ಎಂಬುದಾಗಿ ಹೇಳ್ಕೊಂಡು ಅನೇಕ ಹಬ್ಬಗಳನ್ನು ನಾವು
ಮಾಡೋದಾದ್ರೆ ಮನುಷ್ಯರು ಕಲ್ಪಿಸಿರುವಂತ ಕಟ್ಟಳೆಗಳನ್ನು ನಡೆಯುವುದು ಅಥವಾ ನೆರವೇರಿಸಿರುವಂತದ್ದು ಕೈಗೊಂಡು ನಡೆಯುವಂತದ್ದು ವ್ಯರ್ಥ, ದೇವರ ಮುಂದೆ ವ್ಯರ್ಥ. ಬ್ರದರ್ಸ್ ಸಿಸ್ಟರ್ಸ್, ನೀವು ಮಾಡುವಂತದ್ದು ಅನ್ಯರಿಗೆ ಚೆನ್ನಾಗಿ ಕಾಣಬಹುದು ಅಥವಾ ಉಪದೇಶಕರಿಗೆ ಚೆನ್ನಾಗಿ ಕಾಣಬಹುದು, ವಿಶ್ವಾಸಿಗಳಿಗೆ ಚೆನ್ನಾಗಿ ಕಾಣಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ವ್ಯರ್ಥ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದುದರಿಂದ ದೇವರ ವಾಕ್ಯದಲ್ಲಿ ಇಲ್ಲದೇ ಇರುವಂತಹ ಆ ಹಬ್ಬವನ್ನು ಅಥವಾ ಯೇಸು ಕ್ರಿಸ್ತರು ನೇಮಿಸದೇ ಇರುವಂತಹ ಈ ಕಾರ್ಯಗಳನ್ನು ಬಿಟ್ಟು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರೀತಿಯನ್ನು ಕೈಗೊಂಡು ನಡೆಯುವವರಾಗಿರ್ತಾರೆ ಸಿಸ್ಟರ್ಸ್. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಕ್ರಿಸ್ಮಸ್ ಎಂಬುವಂತ ಹಬ್ಬವು ಅಥವಾ ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಅಥವಾ ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಎಂಬುವಂತ ಬೋಧನೆ ಒಂದು ಸುಳ್ಳಾದ ಬೋಧನೆ. ಅದು ಸತ್ಯವೇದದಲ್ಲಿ ಇಲ್ಲದೆ ಇರುವಂತ ಒಂದು ಕಾರ್ಯ. ಅದ್ರ ಮುಖಾಂತರವಾಗಿ ನಾನು ದೇವರ ವಾಕ್ಯವನ್ನು ಸಾರ್ತೇನೆ, ಸುವಾರ್ತೆ ಹೇಳ್ತೇನೆ ಎಂಬುದಾಗಿ ಒಂದು ಉದಾಹರಣೆಗಳನ್ನು ಇಟ್ಟುಕೊಂಡು ಮಾಡಿರುವಂತದ್ದು ಸುಳ್ಳಾದ ಬೋಧನೆ. ಅದು ಸುಳ್ಳು ಸೈತಾನನಿಂದ ಬಂದಂತದ್ದು ಎಂಬುದಾಗಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡು, ಈ ಭಾಗದ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.